ಗುರವೇ ಸರ್ವಲೋಕಾನಾಂ ವಿಷಜೈವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ವೀಕ್ಷಕರಿಗೆ ನಿಮ್ಮ ಗುರುದತ್ ಮಾಡುವ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನೀವು ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಹೇಗಿರುತ್ತೆ ಆ ರೀತಿಯಾಗಿ ನಮ್ಮ ಜೀವನ ಇರುತ್ತೆ ಅಂದ್ರೆ ನಂಬ್ತೀರಾ? ಖಂಡಿತವಾಗ್ಲೂ ಆ ರೀತಿ ಇರುತ್ತೆ ಜೀವನ. ಯಾಕೆ ಅಂದ್ರೆ ಒಬ್ಬ ಮನುಷ್ಯ ನರಳುತ್ತಾ ಇದ್ದಾನೆ ಅಂದ್ರೆ ಅವನ ಜೀವನ ಪರ್ಯಂತ ನರಳುತ್ತಾನೇ ಇರ್ತಾನೆ. ಒಬ್ಬ ಮನುಷ್ಯ ಯಾವಾಗ ನಾನು ಚೆನ್ನಾಗಿದ್ದೀನಿ ಅನ್ನೋದು ಶುರು ಮಾಡ್ತೇನೆ, ಅವನ ಜೀವನದಲ್ಲಿ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿಯಾಗಿ ಹಿರಿಯರು ಮಾಡಿರುವಂತ ಒಂದು ಗಾದೆ ನಾಟ್ಯ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ರೋಗ ಅನ್ನೋದು. ಇದೇ ರೀತಿಯಾದ ಸನ್ನಿವೇಶಗಳನ್ನ ನೋಡ್ತಾ ಹಿರಿಯರು ಗಾದೆಗಳನ್ನ ಮಾಡಿರೋದು. ಸೊ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಹೇಗೆ ಉದ್ಧಾರ ಆಗ್ಬೇಕು. ಈ ಯೂನಿವರ್ಸ್ ಅಲ್ಲಿ ಏನಿದೆ, ಯೂನಿವರ್ಸ್ ಅಲ್ಲಿ ಯಾರಿಗೆ ಎಷ್ಟೆಷ್ಟು ಹಣ ಬೇಕು, ಯಾರಿಗೆ ಎಷ್ಟೆಷ್ಟು ಸಂಪತ್ತು ಬೇಕು, ಯಾರಿಗೆ ಯಾವ ಕಾಲದಲ್ಲಿ ಮದುವೆ ಆಗ್ಬೇಕು, ಪ್ರತಿಯೊಂದು ನಿಗದಿಯಾಗಿ ಆಗ್ಲೇ ರೆಡಿಯಾಗಿ ಕೂತಿದೆ. ಯಾವ್ದು ತಡೀತಾ ಇದೆ? ಮತ್ತೆ ನನ್ನ ಹತ್ರ ದುಡ್ಡು ಬರೋದು ಯಾಕೆ ತಡೀತಾ ಇದೆ? ನನ್ನ ಬಿಸ್ನೆಸ್ ಯಾಕೆ ಇಂಪ್ರೂವ್ ಆಗ್ತಾ ಇಲ್ಲ? ಯಾರು ತಡೀತಾ ಇದ್ದಾರೆ ಅದನ್ನ ಅಂದ್ರೆ ಕೆಲವೊಮ್ಮೆ ನಾವೇ ಅದನ್ನ ತಡೀತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಕ್ ಬಂದಿದ್ದೀನಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳು ನಿಮ್ಗೆ ಬೇಕು ಅಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ ನಂತರ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ನಾ ಇಲ್ಲಿ ಹೇಳ್ದಂಗೆ ಯೂನಿವರ್ಸ್ ಅಲ್ಲಿ ಆಗ್ಲೇ ಅಬಂಡೆನ್ಸ್ ತುಂಬಿ ತುಳುಕ್ತಾ ಇದೆ. ಎಲ್ಲರಿಗೂ ಈಕ್ವಲ್ ಆಗಿ ಯೂನಿವರ್ಸ್ ಕೊಟ್ಟಿದೆ. ಸೊ ನನಗೆ ಯಾಕೆ ಕಮ್ಮಿ, ಬೇರೆಯವರಿಗೆ ಯಾಕೆ ಜಾಸ್ತಿ? ಇದು ನಾವು ಮಾಡ್ಕೊಂಡಿರುವಂತ ಒಂದು ಸಣ್ಣ ಒಂದು ಮಿಸ್ಕನ್ಸೆಪ್ಷನ್. ನೋಡಿ, ನಾವ್ ಏನ್ ಮಾಡ್ಕೊಂತೀವಿ, ನಮ್ಮ ಮನಸ್ಸಿನಲ್ಲಿ ನಾವ್ ಏನ್ ಯೋಚನೆ ಮಾಡ್ತೀವಿ ಅದೇ ಆಗಿರುತ್ತೆ. ಸೊ ನನಗೆ ಯಾವ್ದಕ್ಕೂ ಯೋಗ್ಯತೆ ಇಲ್ಲಪ್ಪ, ನಾನು ಯಾವ್ದಕ್ಕೂ ಲಾಯಕ್ಕಿಲ್ಲ. ಇದು ಕೆಲವೊಂದ್ಸತಿ ಹೆತ್ತವರಿಂದ ಬರ್ಬೋದು, ಅಥವಾ ಫ್ರೆಂಡ್ಸ್ ಇಂದ ಬರ್ಬೋದು, ಅಥವಾ ಬೇರೆಯವ್ರು ಯಾರು ನೋಡಿದ್ರು ನಿನ್ ಕೈಲಾಗಲ್ಲ ಬಿಡು ಅಂತ ಒಂದು ನೆಗೆಟಿವ್ ಥಾಟ್ ಹಾಕಿದಾಗ ಆ ಥಾಟ್ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಅದೇ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಮ್ಯಾನಿಫೆಸ್ಟ್ ಆಗಿರೋದ್ರಿಂದ ನಾವು ಆಚೆ ಬಂದು ನಾವು ಖಂಡಿತವಾಗ್ಲೂ ನಾವು ಸಾಧಿಸಬಹುದು ಅನ್ನೋದನ್ನ ನೀವು ಪ್ರೂವ್ ಮಾಡಿ ತೋರಿಸಬಹುದು. ಹೇಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಯೂನಿವರ್ಸ್ ನಲ್ಲಿ ಎನರ್ಜಿ ಇದೆ. ಆ ಎನರ್ಜಿ ನಾವು ಕ್ರಿಯೇಟ್ ಮಾಡ್ಲಿಕ್ಕೂ ಆಗಲ್ಲ, ನಾವು ಅದನ್ನ ತೆಗಿಲಕ್ಕೂ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟ ವಿಷಯ ಭಗವದ್ಗೀತೆಯಲ್ಲೂ ಕೂಡ ಬಂದಿರುತ್ತೆ. ಒಬ್ಬ ಮನುಷ್ಯನ ನಾವು ಒಂದು ಆತ್ಮವನ್ನ ನಾವು ಕೊಲ್ಲಿಕ್ಕಾಗಲ್ಲ, ಸುಡ್ಲಿಕ್ಕಾಗಲ್ಲ, ಮಣ್ಣಲ್ಲಿ ಹಾಕಿ ಹೂತಾಕ್ಲಿಕ್ಕಾಗಲ್ಲ ಅನ್ನೋದೊಂದು. ಸೊ ಹೇಗೆ ಇದೆ ಅದೇ ರೀತಿಯಾಗಿ ನಾವು ಯಾವುದೇ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಆ ಒಂದು ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ಬೇಕಾಗತ್ತೆ. ಈಗ ನಿಮ್ಗೆ 1 ಕೋಟಿ ರೂಪಾಯಿ ಬೇಕು ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಆ 1 ಕೋಟಿ ರೂಪಾಯಿಗೆ ಬೇಕಾದಷ್ಟು ಶ್ರಮವನ್ನ ನೀವು ವಹಿಸ್ಬೇಕಾಗತ್ತೆ. ಕೆಲವರಿಗೆ ಶ್ರಮ ವಹಿಸದೇನೆ ಬಂದಿರುತ್ತೆ. ಯಾಕೆ ಅಂದ್ರೆ ಅದು ಪೂರ್ವಾರ್ಜಿತ ಕರ್ಮದಿಂದ ಬಂದಿರುತ್ತೆ. ಸೊ ಈ ಜನ್ಮದಲ್ಲಿ ನಂಗೆ ಯಾಕೋ ಬರ್ತಾ ಇಲ್ಲ, ದುಡ್ಡು ಸೇರ್ತಾ ಇಲ್ಲ, ದುಡ್ಡು ನಿಲ್ತಾ ಇಲ್ಲ, ಅನಾರೋಗ್ಯ ಜಾಸ್ತಿ ಆಗಿದೆ, ಇವೆಲ್ಲ ಯೋಚನೆ ಮಾಡ್ತಾನೆ ನಾವು ಕುಗ್ಗಿರ್ತೀವಿ ಅರ್ಧ. ಸೊ ಅದರಿಂದ ಆಚೆ ಬರ್ಬೇಕು ಅಂದ್ರೆ ಖಂಡಿತವಾಗಿ ನಾವು ನಮ್ಮ ಫ್ರೀಕ್ವೆನ್ಸಿಯನ್ನ, ಎನರ್ಜಿ ಫ್ರೀಕ್ವೆನ್ಸಿ, ಎಲ್ಲರಿಗೂ ಎನರ್ಜಿ ಇದೆ, ಎಲ್ಲದಕ್ಕೂ ಎನರ್ಜಿ ಇದೆ. ಒಂದು ಮರ ನೋಡಿದ್ರೆ ಎನರ್ಜಿ ಇದೆ, ಒಂದು ಕಾರ್ ನೋಡಿದ್ರೆ ಎನರ್ಜಿ ಇದೆ, ಒಂದು ವಿಗ್ರಹ ನೋಡಿದ್ರೆ ಎನರ್ಜಿ ಇದೆ. ಸೊ ಆ ಎನರ್ಜಿನ ನಾವು ಯಾವಾಗ ರೈಸ್ ಮಾಡ್ಕೊಂತೀವಿ, ಈಗ 1 ಕೋಟಿ ಬೇಕು ಅಥವಾ ಒಂದು 10 ಲಕ್ಷ ಬೇಕು, 10 ಲಕ್ಷಕ್ಕೆ ಬೇಕಾದಂತ ಫ್ರೀಕ್ವೆನ್ಸಿ ನನ್ನಲ್ಲಿ ಇದೆಯಾ? ಖಂಡಿತವಾಗಿ ನನಗೆ 10 ಲಕ್ಷ ಬರುತ್ತೆ. ಸೊ ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಕೊಬೇಕಾಗತ್ತೆ. ಹೇಗೆ ನಾನು ಹೇಳ್ದಂಗೆ ಒಂದು ಎನರ್ಜಿ ನಾವು ಕ್ರಿಯೇಟ್ ಮಾಡಕ್ಕಾಗಲ್ಲ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀರನ್ನ ನಾವು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ಆದ್ರೆ ನೀರಿಗೆ ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು, ಯಾವ ಜಾಗದಿಂದ ಯಾವ ಜಾಗಕ್ಕೆ ಬೇಕಾದ್ರೂ ನಾನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಎನರ್ಜಿ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆ ಫ್ರೀಕ್ವೆನ್ಸಿನ ನಾವು ಮ್ಯಾಚ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಬೇಕು 10 ಲಕ್ಷ ಅಂದ್ರೆ 10 ಲಕ್ಷಕ್ಕೆ ಬೇಕಾದಂತ ಒಂದು ಎನರ್ಜಿ ಕ್ರಿಯೇಷನ್ ನೀವು ಮಾಡ್ಬೇಕಾಗತ್ತೆ. ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡ್ಕೊಬೇಕಾಗತ್ತೆ. ಅದನ್ನ ನಿಮ್ಮ ಮೈಂಡ್ ನ ನೀವು ರೀಪ್ರೋಗ್ರಾಮ್ ಮಾಡ್ತಾ ಬರ್ಬೇಕಾಗತ್ತೆ. ಇದನ್ನ ಆ ಫ್ರೀಕ್ವೆನ್ಸಿ ಹೇಗೆ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ರೇಡಿಯೋ ಸ್ಟೇಷನ್ ನಲ್ಲಿ 98 ಫ್ರೀಕ್ವೆನ್ಸಿನಲ್ಲಿ ಹಾಡು ಬರ್ತಾ ಇದೆ ಅಂದ್ರೆ 97.9 ಹಾಕಿದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಇರುತ್ತೆ, 98.1 ಹಾಕಿದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಇರುತ್ತೆ, 98 ಅಲ್ಲಿ ಮಾತ್ರ ನಮ್ಗೆ ಹಾಡುಗಳು ಬರೋದು, ನೀವು ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಸಿಗೋದು. ಅದೇ ರೀತಿಯಾಗಿ ನಮ್ಮ ಜೀವನ ಕೂಡ ಫ್ರೀಕ್ವೆನ್ಸಿಗೆ, ಆ ಒಂದು ಫ್ರೀಕ್ವೆನ್ಸಿಗೆ ನಾವು ಅಪ್ ಆಗ್ಬೇಕು, ನಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಕೊಬೇಕು. ಖಂಡಿತವಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.